ಎರಡು ರಾಜ್ಯಗಳ ವಿವರಗಳನ್ನು ನೋಡಿದ್ವಿ. ಇನ್ನು ಮೂರು ರಾಜ್ಯಗಳ ವಿವರಗಳು ಏನೇನು, ಯಾಕಂದರೆ ಮೂರು ರಾಜ್ಯಗಳಲ್ಲೂ ಕೂಡ ರಾಜಕೀಯ ಸ್ಥಿತಿಗತಿಗಳಿದೆಯಲ್ಲ, ಅದು ಅಧ್ವಾನಿದ್ದೋಗಿದೆ. ಅದು ಗೋವಾ ಆಗಿರ್ಬೋದು, ಅದು ಮಣಿಪುರ ಆಗಿರ್ಬೋದು, ಜೊತೆಗೆ ಅದು ಉತ್ತರಾಖಂಡ ಆಗಿರ್ಬೋದು. ಉತ್ತರಾಖಂಡಲ್ಲಂತೂ ಮೂರು ಜನ ಮುಖ್ಯಮಂತ್ರಿಗಳು ಇದನ್ನು ಕಂಡು ಜನ ಬೇಸತ್ತು ಹೋಗ್ಬಿಟ್ರು, ಏನಪ್ಪ ಇದು ಕತೆ ಅಂತ. 5 ರಾಜ್ಯಗಳಲ್ಲಿ 2 ರಾಜ್ಯಗಳ ವಿವರಗಳನ್ನು ನೋಡಿದ್ವಿ, ಉತ್ತರ ಪ್ರದೇಶ ಮತ್ತು ಪಂಜಾಬ್. ಈಗ ಗೋವಾ, ಉತ್ತರಾಖಂಡ್ ಮತ್ತು ಮಣಿಪುರ. ಈ ಮೂರರಲ್ಲೂ ಕೂಡ ಬಿಜೆಪಿನೇ ಅಧಿಕಾರದಲ್ಲಿದೆ. ಅಲ್ಲಿನ ಸ್ಥಿತಿಗತಿಗಳು ಕೂಡ ಹಾಗೇನೇ. ಈ ಮೂರು ರಾಜ್ಯಗಳ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಬನ್ನಿ ನೋಡೋಣ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನೇರ ಹಣಾಹಣಿ. ಪಂಚರಾಜ್ಯಗಳ ಪ್ರತಿಷ್ಠೆಯ ಚುನಾವಣೆಗಳ ಪೈಕಿ ದೇವಭೂಮಿ ಉತ್ತರಾಖಂಡ್ನಲ್ಲೂ ಚುನಾವಣೆಯ ಕದನ ಜೋರಾಗಿ ನಡೆದಿತ್ತು. ಈ ಬಾರಿ ಶತಾಯಗತಾಯ ಬಿಜೆಪಿ ಮತ್ತು ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದ್ವು. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ನೇರ ಹಣಾಹಣಿ ಇತ್ತು. ಉತ್ತರಾಖಂಡ್ನ ಎಲ್ಲಾ 13 ಜಿಲ್ಲೆಗಳ 70 ವಿಧಾನಸಭಾ ಸ್ಥಾನಗಳಿಗೆ ಫೆಬ್ರವರಿ 14ರಂದು ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು. ಮತದಾರ ನೀಡೋ ತೀರ್ಪು ಏನು ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೆ ಪಟ್ಟಕ್ಕೇರೋ ವಿಶ್ವಾಸದಲ್ಲಿ ಕಮಲ ಪಡೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಬಿಜೆಪಿ ಈಗಲೂ ಪಟ್ಟಕ್ಕೇರೋ ಭರವಸೆಯಲ್ಲಿದೆ. 70 ಕ್ಷೇತ್ರಗಳ ಪೈಕಿ 56 ಕ್ಷೇತ್ರಗಳಲ್ಲಿ ಗೆದ್ದು ಬಿಜೆಪಿ ಗದ್ದುಗೆಗೇರಿತ್ತು. ಬಿಜೆಪಿ 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದೆ. ಈ ಬಾರಿಯೂ ಚುನಾವಣೆಯಲ್ಲಿ ಬಹುಮತ ಸಿಕ್ಕಿ ಸರ್ಕಾರ ರಚಿಸ್ತೀವಿ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಉತ್ತರಾಖಂಡದಲ್ಲಿ ನಾವು ಗೆಲ್ತೀವಿ, 100% ನಮ್ಮ ಬಹುಮತ ಬರ್ತದೆ. ಉತ್ತರ ಪ್ರದೇಶದಲ್ಲಿ ಗೆಲ್ತೀವಿ, ಮಣಿಪುರದಲ್ಲಿ ಗೆಲ್ತೀವಿ, ಗೋವಾದಲ್ಲಿ ಗೆಲ್ತೀವಿ. ಸರ್ಕಾರ ರಚನೆ ಆಗ್ತದೆ. ಒಂದು ಕಡೆ ಸರ್ಕಾರ ರಚನೆಗೆ ನಾನು ಹೋಗ್ತೇನೆ, ರಚನೆ ಮಾಡಲಿ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ತೀವ್ರ ಪೈಪೋಟಿ ಸಾಧ್ಯತೆ. ಉತ್ತರಾಖಂಡ್ನಲ್ಲಿ ಬಿಜೆಪಿಗೆ ಎದುರಾಗಿ ಕಾಂಗ್ರೆಸ್ ತೀವ್ರ ಪೈಪೋಟಿ ನೀಡ್ತಾ ಇದೆ. ಬಿಜೆಪಿ ಆಡಳಿತ ವಿರೋಧಿ ಅಲೆಯ ವೈಫಲ್ಯಗಳನ್ನೇ ದಾಳ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಈ ಬಾರಿ ಮುನ್ನಡೆ ಸಾಧಿಸುವ ವಿಶ್ವಾಸದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅಲೆಯನ್ನೇ ನೆಚ್ಚಿಕೊಂಡಿರುವಂತಹ ಸಿಎಂ ಪುಷ್ಕರ್ ಸಿಂಗ್ ಹಲವು ತಂತ್ರಗಳನ್ನ ರೂಪಿಸಿದ್ದರು. ಆದರೆ ಅವು ಎಷ್ಟರ ಮಟ್ಟಿಗೆ ಫಲ ನೀಡುತ್ತವೆ ಅನ್ನೋದು ಪ್ರಶ್ನೆಯಾಗಿದೆ. ಉತ್ತರಾಖಂಡ್ ಕಾಂಗ್ರೆಸ್ನಲ್ಲೂ ಆಂತರಿಕ ಭಿನ್ನಾಭಿಪ್ರಾಯ ಎದುರಾಗಿದೆ. ಮಾಜಿ ಸಿಎಂ ಹರೀಶ್ ರಾವತ್ ಅವರ ವರ್ಚಸ್ಸು, ಆಡಳಿತ ವಿರೋಧಿಯ ಅಲೆ ಸೇರಿ ಹಲವು ಅಂಶಗಳು ಸಕಾರಾತ್ಮಕವಾಗಿ ಕಾಂಗ್ರೆಸ್ಗೆ ಸಹಾಯಕವಾಗುವ ಸಾಧ್ಯತೆ ಇದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆಮ್ ಆದ್ಮಿ ಅದೃಷ್ಟ ಪರೀಕ್ಷೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ಇವರಿಬ್ಬರ ನಡುವೆ ಆಮ್ ಆದ್ಮಿ ಕೂಡ ಅದೃಷ್ಟ ಪರೀಕ್ಷೆಗಿಳಿದಿದೆ. ಎಲ್ಲಾ 70 ಕ್ಷೇತ್ರಗಳಲ್ಲೂ ಆಮ್ ಆದ್ಮಿ ಸ್ಪರ್ಧಿಸಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಮತಗಳನ್ನ ಸೆಳೆಯುವ ಮೂಲಕ ಎರಡೂ ಪಕ್ಷಗಳಿಗೂ ಪೆಟ್ಟು ನೀಡೋದರ ಜೊತೆಗೆ ರಾಜ್ಯದಲ್ಲಿ ಆಪ್ ಅಸ್ತಿತ್ವ ಸಾಧಿಸೋದಕ್ಕೆ ಯತ್ನಿಸ್ತಾ ಇದೆ. ಚುನಾವಣಾ ಪೂರ್ವ ಸಮೀಕ್ಷೆಗಳ ಪ್ರಕಾರ ಉತ್ತರಾಖಂಡ ಚುನಾವಣೆ ಕಣದಲ್ಲಿ ಆಮ್ ಆದ್ಮಿ ಕಮಾಲ್ ಮಾಡೋ ಸಾಧ್ಯತೆ ಕಡಿಮೆಯಂತೆ. ಗೋವಾದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹಾವು ಏಣಿ ಆಟ. ಇನ್ನು ದೇಶದ ಅತ್ಯಂತ ಸಣ್ಣ ರಾಜ್ಯಗಳಲ್ಲಿ ಒಂದಾದ ಗೋವಾದಲ್ಲಿ ಒಟ್ಟು 40 ಸ್ಥಾನಗಳಿದ್ದು ಫೆಬ್ರವರಿ 14ರಂದು ಒಂದೇ ಹಂತದಲ್ಲಿ ವೋಟಿಂಗ್ ನಡೆದಿದೆ. ಈ ಬಾರಿಯ ಚುನಾವಣೆಯಲ್ಲಿ ಗೋವಾದ ಮತದಾರರು ಅತ್ಯಂತ ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ. ಗೋವಾ ರಾಜ್ಯದಲ್ಲಿ 78.94% ಮತದಾನವಾಗಿದೆ. ಗೋವಾದಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆನೆ ನೇರ ಪೈಪೋಟಿ ನಡೆದಿದೆ. ಕಳೆದ ಬಾರಿ ಬಹುಮತ ಸಿಗದೆ ಹೋದ್ರೂ ಸಣ್ಣ ಪಕ್ಷಗಳ ಬೆಂಬಲದಿಂದ ಬಿಜೆಪಿ ಪಟ್ಟಕ್ಕೇರಿತ್ತು. ಮನೋಹರ್ ಪರಿಕರ್ ಸಿಎಂ ಹುದ್ದೆಗೇರಿದ್ದರು. ಈ ಬಾರಿ ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ಹೆಚ್ಚಿನ ಪ್ರಯತ್ನ ನಡೆಸಿದೆ. ಬಿಜೆಪಿ ವಿರೋಧಿ ಪಕ್ಷಗಳು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಶತ ಪ್ರಯತ್ನ ನಡೆಸಿವೆ. ಚುನಾವಣೆಯಲ್ಲಿ ಹಾಲಿ ಸಿಎಂ ಪ್ರಮೋದ್ ಸಾವಂತ್ ಸೇರಿ ರವಿ ನಾಯ್ಕ, ದಿಗಂಬರ್ ಕಾಮತ್, ಚರ್ಚಿಲ್ ಅಲೆಮಾವ, ಲಕ್ಷ್ಮೀಕಾಂತ್ ಪರ್ಸೇಕರ್ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಅದೃಷ್ಟ ಪರೀಕ್ಷೆಯನ್ನ ನಡೆಸ್ತಾ ಇದ್ದು ಇವರ ತೀರ್ಪು ಮತಯಂತ್ರದಲ್ಲಿ ಭದ್ರವಾಗಿದೆ. 2017ರ ಚುನಾವಣೆಯಲ್ಲಿ 40 ಸದಸ್ಯ ಬಲದ ವಿಧಾನಸಭೆಗೆ 17 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಕಾಂಗ್ರೆಸ್ ಗೋವಾದಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ 13 ಸ್ಥಾನಗಳನ್ನ ಗಳಿಸಿದ್ದ ಬಿಜೆಪಿ ಕೆಲ ಪಕ್ಷೇತರರು ಮತ್ತು ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿತ್ತು.
ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ 301 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ, ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಶಿವಸೇನೆ ಪ್ರಮುಖವಾಗಿ ಸ್ಪರ್ಧಾ ಕಣದಲ್ಲಿವೆ. ಬಿಜೆಪಿ ಹಿರಿಯ ನಾಯಕ ದಿವಂಗತ ಮನೋಹರ್ ಪರಿಕರ್ ಸ್ಪರ್ಧಿಸ್ತಾ ಇದ್ದ ಪಣಜಿ ಕ್ಷೇತ್ರದಿಂದ ಮನೋಹರ್ ಪರಿಕರ್ ಪುತ್ರ ಉತ್ಪಲ್ ಪರಿಕರ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಬಯಸಿದ್ದರು. ಆದರೆ ಟಿಕೆಟ್ ಸಿಗದ ಕಾರಣ ಬಂಡೆದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಕಡಲ ರಾಜ್ಯ ಗೋವಾದಲ್ಲಿ ಪಕ್ಷಾಂತರಿಗಳದ್ದೇ ಅಬ್ಬರ. ಪಕ್ಷಾಂತರಿಗಳಿಗೆ ಹೆಸರುವಾಸಿಯಾಗಿರುವಂತಹ ಗೋವಾ ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ ವಿವಿಧ ಪಕ್ಷಗಳ 60% ಶಾಸಕರು ಜಂಪಿಂಗ್ ಜಪಾಂಗ್ ಮಾಡಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ನಿಂದ ಬರೋಬ್ಬರಿ 10 ಶಾಸಕರು ಬಿಜೆಪಿಗೆ ಪಕ್ಷಾಂತರ ಆಗಿದ್ದರು. ಕಳೆದ ಬಾರಿಯಂತೆ ಈ ಬಾರಿಯೂ ಪಕ್ಷಾಂತರಕ್ಕೆ ಅವಕಾಶ ನೀಡಬಾರದು ಅಂತ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ಬಳಿ ಪಕ್ಷ ತೊರೆಯೋದಿಲ್ಲ ಅಂತ ಪ್ರಮಾಣ ಮಾಡಿಸಿದೆ. ಮತ್ತೆ ಬಿಜೆಪಿ ಕೈವಶವಾಗುತ್ತಾ ಮಣಿಪುರ? ಇನ್ನು ಈಶಾನ್ಯ ರಾಜ್ಯ ಮಣಿಪುರದ 60 ಕ್ಷೇತ್ರಗಳಿಗೆ 2 ಹಂತದ ಮತದಾನ ನಡೆದಿದೆ. ಮೊದಲ ಹಂತದಲ್ಲಿ 38 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದ್ರೆ ಮಾರ್ಚ್ 5ರಂದು 22 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿದೆ. ಮಣಿಪುರದಲ್ಲೂ ಕಳೆದ ಬಾರಿ ಬಿಜೆಪಿ ಗೆಲುವು ಸಾಧಿಸಿ ಅಧಿಕಾರವನ್ನ ಹಿಡಿದಿದೆ. ಈ ಬಾರಿಯೂ ಅಧಿಕಾರ ಹಿಡಿಯುವಂತ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತಿತರರು ಪ್ರಚಾರ ಸಭೆಗಳನ್ನ ನಡೆಸಿದ್ರು. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿಗಿಂತ ಸ್ಥಳೀಯ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚಾಗಿದ್ದು ಅವೇ ಹೆಚ್ಚಿನ ಸೀಟುಗಳನ್ನ ಗೆಲ್ಲೋ ಸಾಧ್ಯತೆ ಇದೆ. ಅವುಗಳಿಗೆ ಬೆಂಬಲ ನೀಡಿ ಕಾಂಗ್ರೆಸ್ ಅಥವಾ ಬಿಜೆಪಿ ಸರ್ಕಾರ ರಚಿಸಬೇಕಾದಂತ ಅಗತ್ಯತೆ ಇದೆ. ಹರೀಶ್, ಟಿವಿ9 ನವದೆಹಲಿ. ಇನ್ನು ಉತ್ತರ ಪ್ರದೇಶದ ಚುನಾವಣೆ ದೊಡ್ಡ ರಾಜ್ಯ, ಕದನವೂ ಕೂಡ ದೊಡ್ಡದಾಗಿತ್ತು, ಹಾಗೆಯೇ ವಾಕ್ ಸಮರವೂ ಕೂಡ ಅಷ್ಟೇ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಯುಪಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಅಖಿಲೇಶ್ ಯಾದವ್ ಮಾಜಿ ಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ರಾಮನ ಜಪ, ಶ್ರೀಕೃಷ್ಣನ ಹೆಸರಲ್ಲೂ ಕದನ ನಡೆದಿತ್ತು ಮತ್ತು ಶ್ರೀಕೃಷ್ಣ ನಮ್ಮ ಕುಲದೇವರು ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನರನ್ನು ತಲುಪುವಂತಹ ಕೆಲಸವನ್ನ ಅಖಿಲೇಶ್ ಯಾದವ್ ಕೂಡ ಮಾಡಿದ್ರು. ಎಸ್ಪಿ ನಾಯಕರ ವಿರುದ್ಧ ಪ್ರಧಾನಿ ಮೋದಿಯವರು ಗುಡುಕ್ತಾ ಹೋದ್ರು. ಹೀಗೆ ಸಾಕಷ್ಟು ವಾಗ್ಯುದ್ಧ ಈ ಒಂದು ಅಖಾಡದಲ್ಲಿ ನಡೆದಿದೆ. ಯಾವ ಸ್ವರೂಪದಲ್ಲಿ ನಾಯಕರ ನಡುವಿನ ಸಮರ ನಡೆದಿತ್ತು ಅನ್ನೋದರ ಬಗ್ಗೆ ಒಂದು ವರದಿಯನ್ನು ತೋರಿಸ್ತೀವಿ ನೋಡಿ. ಯುಪಿ ಅಖಾಡದಲ್ಲಿ ಯೋಗಿ ವರ್ಸಸ್ ಅಖಿಲೇಶ್ ಟಾಕ್ ವಾರ್. ಉತ್ತರ ಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಟಾಕ್ ಫೈಟ್ ಕೂಡ ಜೋರಾಗಿತ್ತು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಾಗ್ದಾಳಿಗೆ ಅಖಿಲೇಶ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಇಬ್ಬರ ನಡುವಿನ ಟಾಕ್ ಫೈಟ್ ಜಿದ್ದಾಜಿದ್ದಿ ಜೋರಾಗಿದೆ. ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ನಡೆದಿದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಚುನಾವಣೆ ಬಳಿಕ ಎಸ್ಪಿ ಮತ್ತು ಆರ್ಎಲ್ಡಿ ಪಕ್ಷಗಳ ನಾಯಕರ ಗರ್ವ ಕಡಿಮೆ ಮಾಡ್ತೀವಿ, ಎಸ್ಪಿ ನಾಯಕರನ್ನ ತಣ್ಣಗಾಗಿಸ್ತೀವಿ ಅಂತ ಗುಡುಗಿದ್ದಾರೆ. कवायद के दिन तक भी तुम्हारी जो है कयामत के दिन तक भी तुम्हारा ये सपना साकार नहीं होने वाला है. ಯೋಗಿ ಆದಿತ್ಯನಾಥ್ ಮಾತಿಗೆ ತಿರುಗೇಟು ಕೊಟ್ಟ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ಯೋಗಿ ನಮ್ಮ ಮುಖ್ಯಮಂತ್ರಿ, ಅವರೇನ್ ಕಂಪ್ರೆಸರ್ ಅಲ್ಲ, ನಮ್ಮನ್ನ ಥಂಡ ಮಾಡಲಾಗಲ್ಲ ಅಂತ ಅಖಿಲೇಶ್ ಯಾದವ್ ನೇರವಾಗಿ ಯೋಗಿಗೆ ಕೌಂಟರ್ ಕೊಟ್ಟಿದ್ರು. वो हमारे मुख्यमंत्री हैं, वो कोई कंप्रेसर थोड़ी है कि हमें ठंडा कर देंगे. हमारे बहुत सारे लोग हैं, जानते होंगे, फ्रिज में ठंडी चीज रखने के लिए कंप्रेसर होता है. कंप्रेसर खराब हो जाए
तो क्या मुख्यमंत्री जी हमारे कंप्रेसर हैं? ಇನ್ನು ಯುಪಿ ಅಖಾಡದಲ್ಲಿ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಕೂಡ ಪ್ರತಿಪಕ್ಷಗಳ ವಿರುದ್ಧ ಸಿಡಿದಿದ್ರು. ಮಾಫಿಯಾ ಗಲಭೆಕೋರರನ್ನ ಅಧಿಕಾರದಿಂದ ದೂರ ಬಿಡಿ, ನಕಲಿ ಸಮಾಜವಾದಿಗಳು ಉತ್ತರ ಪ್ರದೇಶವನ್ನ ಲೂಟಿ ಮಾಡ್ತಾರೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. कोई सोच नहीं सकता था कि यूपी में कभी अपराधी माफिया काबू में आएंगे, लेकिन योगी जी ने कानून का राज स्थापित किया है. गुंडागर्दी करने वालों को यह समझ आया है. भाइयों बहनों, 21वीं सदी में यूपी को लगातार ऐसी सरकार चाहिए जो डबल तेजी से काम करे, डबल तेजी से विकास करे. और ये काम डबल इंजन की सरकार ही कर सकती है. ये कागजी समाजवादी जो 100% परिवारवादी है और उनके सहयोगी इतने सालों तक सत्ता में रहे, लेकिन खेती की समस्या और किसानों की परेशानी को इन्होंने समझा ही नहीं. ಇನ್ನು ಯುಪಿ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ರಾಮ ಮತ್ತು ಕೃಷ್ಣರ ಕನಸಿನ ಕದನವೂ ನಡೆದಿದೆ. ನನ್ನ ಕನಸಿನಲ್ಲಿ ಭಗವಾನ್ ಶ್ರೀಕೃಷ್ಣ ಬಂದಿದ್ದ, ಈ ಬಾರಿ ಯುಪಿಯಲ್ಲಿ ನಮ್ಮದೇ ಎಸ್ಪಿ ಸರ್ಕಾರ ಬರಲಿದೆ ಅಂತ ಶ್ರೀಕೃಷ್ಣ ತಮಗೆ ಹೇಳಿದ್ದ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. इसलिए सपने में आगे मेरे कुल भगवान है. उत्तर प्रदेश की जनता भारतीय जनता पार्टी का उत्तर प्रदेश से सफाया करेगी. भारतीय जनता पार्टी वाले ये भी समझ लें कि इस बार जनता राधे राधे कहने वाली है उनको, और वो जाने वाले हैं. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಸಿಎಂ ಯೋಗಿ ಆದಿತ್ಯನಾಥ್, ಭಗವಾನ್ ಶ್ರೀರಾಮ ನಮ್ಮ ಕನಸಿನಲ್ಲಿ ಬರ್ತಾರೆ, ಭಗವಾನ್ ಶ್ರೀರಾಮ ಭಗವಾನ್ ಕೃಷ್ಣನ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. हमारे स्वप्न में तो आएंगे, मेरे स्वप्न में नहीं आएंगे तो किसके स्वप्न में आएंगे. और मैं जरूर देखता हूं कि भगवान राम का आशीर्वाद हम पर है, भगवान कृष्ण का भी आशीर्वाद हम पर है. भगवान कृष्ण तो उनको कोसने के लिए जाएंगे कि भाई अब कुछ तो लोक लाज रखो. ಹೀಗೆ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ನಡುವೆ ಟಾಕ್ ಫೈಟ್ ನಡೆದಿದೆ. ವಾಗ್ದಾಳಿಗೆ ಪ್ರತಿ ವಾಗ್ದಾಳಿ ನಡೆದಿದೆ. ಜನರಿಗೂ ಉಚಿತ ಮನರಂಜನೆ ಸಿಕ್ಕಿದೆ. ಮಾರ್ಚ್ 10ರ ಗುರುವಾರ ಯುಪಿ ಜನರ ಭವಿಷ್ಯ ಬಹಿರಂಗವಾಗಲಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. 2017ರ ಚುನಾವಣಾ ಫಲಿತಾಂಶ ಹೇಗಿತ್ತು ಅದರ ಬಗ್ಗೆನೂ ತೋರಿಸ್ತೀವಿ. ಜೊತೆಗೆ ಎಕ್ಸಿಟ್ ಪೋಲ್ ಬಗ್ಗೆನೂ ಕೂಡ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಐಶ್ವರ್ಯ ಮಹಾದೇವ್ ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರು. ಪಿ ರಾಜೀವ್ ಕುಡುಚಿ ಕ್ಷೇತ್ರದ ಬಿಜೆಪಿ ಶಾಸಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೋಹನ್ ದಾಸರಿ AP ಆಪ್ ರಾಜ್ಯ ಉಪಾಧ್ಯಕ್ಷರು. ಕೆ ಸುಬ್ರಹ್ಮಣ್ಯ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. BK ಹರಿಪ್ರಸಾದ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. TSP ಸೂರ್ಯ, ಶೋಭಾ ಕರಂದ್ಲಾಜೆ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ.